ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಸೂರ್ಯ ಆ ರೆಸಾರ್ಟಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅದನ್ನು ನೋಡಿ ಫುಲ್ಲು ಖುಷಿ ಪಡ್ತಾ ಇರ್ತಾನೆ. ಇದೇನೆ ಈ ರೀತಿ ಆಟ ಆಡು ಅಂತಂದರೆ ಒಂದು ಬಾಣ ಬಿಡೋದಕ್ಕೆ ಒದ್ದಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯಯ್ಯೋ ಮತ್ತು ಇನ್ನೇನು ನಾವು ಏನು ಹೇಳಿದ್ರು ಕೂಡ ಎಲ್ಲದೂ ನನಗೆ ಬರುತ್ತೆ, ನಾನು ಮಾಡ್ತೀನಿ, ಹೆಣ್ಮಕ್ಳು ಸ್ಟ್ರಾಂಗು ಅಂತ ಹೇಳ್ತಾ ಇರ್ತೀರಾ, ಮತ್ತೆ ನೋಡಿದ್ರೆ ಇಲ್ಲಿ ಏನು ಮಾಡಲೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಬಿಡ್ರಿ, ನಾನು ಏನು ಬೇಕೋ ಅದನ್ನು ಮಾಡ್ತೀನಿ. ಏನು ಮಾಡ್ತೀಯಾ? IAS IPS ಮಾಡಿಬಿಡ್ತೀಯಾ? ಅದನ್ನೆಲ್ಲ ಮಾಡೋದಕ್ಕೆ ನನ್ನ ತಮ್ಮ ತಂಗಿ ಇದ್ದಾರೆ, ಮತ್ತು ನೀನೇನು ಮಾಡ್ತೀಯಮ್ಮ ಅಂತ ಹೇಳಿದಾಗ, ಬಿಸ್ನೆಸ್ ವುಮೆನ್ ಆಗ್ತೀನಿ. ಓಹೋ, ಬಿಸ್ನೆಸ್ ವುಮೆನ್ ಆಗ್ತೀಯೋ, ಸರಿ ಸರಿ ಆಯಿತು, ಆಗು ಆಗು, ಅದನ್ನು ನೋಡೇ ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಇವರಿಬ್ಬರು ಕೂಡ ಬರ್ತಾರೆ, ರೇಖಾ ಅವರು ಮತ್ತು ನಾಗಣ್ಣ ಅವ್ರು ಬಂದ ತಕ್ಷಣವೇ, ಅಲ್ಲ ಕಣೋ, ನೀನು ಬಂದು ಆ ಹುಡುಗಿ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಕೊಂಡು ಕೂತಿದ್ಯಲ್ಲ, ಬಿಲ್ ಬಿಡಬೇಕಾಗಿರೋದು ನೀನು ಕಣೋ, ಏನಣ್ಣ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ಕಣೋ, ಇಲ್ಲಿಗೆ ಬಂದಿರೋದು ನವ ಜೋಡಿಗಳು, ನವ ದಂಪತಿಗಳಾಗಿ, ನೀವೇನೋ ಬಂದು ಸಣ್ಣ ಮಕ್ಳ ಥರ ಆಟ ಆಡ್ಕೊಂಡು ಕೂತಿದ್ದೀರಾ. ಈ ರೆಸಾರ್ಟು ಎಷ್ಟೋ ಹೆಣ್ಣು ಗಂಡ ಹೆಂಡತಿಯರನ್ನ ಒಂದು ಮಾಡಿದೆ, ಜೀವನದಲ್ಲಿ ಸಂಸಾರ ಅನ್ನೋ ದಾಂಪತ್ಯ ಜೀವನಕ್ಕೆ ತಳ್ಳಿದೆ. ಅಂಥದ್ರಲ್ಲಿ ನೀವು ಬಂದು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಲ್ಲೋ, ಅಂದರೆ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಯ್ಯೋ, ಇದು ನನ್ನನ್ನೇ ಕೇಳ್ತಾರಲ್ರಿ, ನೀವು ಹೇಳ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಓಹೋ ಹೌದಲ್ವಾ ಅಂತ ಹೇಳಿದಾಗ, ಹೋಗೋ ಎಂಜಾಯ್ ಮಾಡೋಗೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಂಜಾಯ್, ಅದು ಸರಿ ಸರಿ ಆಯ್ತು, ಹೋಗೋಣ. ಮಿನಮ್ಮ ತಗೊಳಮ್ಮ, ಎಂಜಾಯ್ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ, ಈ ಜ್ಯೂಸು ಈ ಚಿಪ್ಸು ಎಲ್ಲ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗಾದ್ಮೇಲೆ, ನೀನೇನೇನು ನೋಡ್ತಾ ಇದೆಯಾ, ನಡಿಯೇ ಇದೇ ರೆಸಾರ್ಟಿಗೆ ಬಂದು ನಾನು ನಿನಗೆ ಗಂಟು ಬಿದ್ದಿದ್ದಲ್ವಾ ಅಂತ ಹೇಳಿ ಅವರು ನಗಾಡ್ಕೊಂಡು ಹೋಗ್ತಾರೆ. ಈ ಕಡೆ ಮೀನಾ ಮೆನಿಕ್ಯೂರು ಪೆಡಿಕ್ಯೂರು ಮಸಾಜು ನೇಲ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಕೂತಿರ್ತಾಳೆ. ಸೂರ್ಯ ಬರ್ತಾನೆ. ಅಲ್ಲ ಕಣಮ್ಮ, ನಾವು ಬಂದಿರೋದಿಲ್ಲಿ ಇಬ್ಬರು ಎಂಜಾಯ್ ಮಾಡೋದಕ್ಕೆ, ನೀನು ನೋಡಿದ್ರೆ ಸುಣ್ಣ ಬಣ್ಣ ಬಳಸ್ಕೊಂಡು ಕೂತಿದೆಯಲ್ಲ, ಬಾಮಿನ ಸ್ವಿಮ್ಮಿಂಗ್ ಪೂಲ್ ಕಾಯ್ತಾ ಇದೆ, ಇಬ್ಬರು ಹೋಗಿ ಬಿದ್ದುಬಿಡೋಣ ಅಂತ ಹೇಳಿದಾಗ, ಅಯ್ಯೋ ನಂಗೆ ಈಜು ಬರಲ್ಲ ರೀ, ನನಗೂ ಬರಲ್ಲಮ್ಮ, ಮತ್ತು ನೀವು ಅದರೊಳಗಡೆ ಬಿದ್ದುಬಿಟ್ರೆ ನಮ್ಮ ಗತಿ ಏನು ಅಂತ ಹೇಳಿದಾಗ, ಅದೇನು ಭಾರ ಇದೆಯೇನೆ, ಇದ್ದರೆ ಒಳಗಡೆ ಮುಳುಗಿದ್ರು ಮಂಡಿನ ತನಕ ನೀರು ಬರಲ್ಲ, ಅದ್ರೊಳಗೆ ಬೀಳೋಕೆ ಭಯನ ಅಂತ ಹೇಳಿದಾಗ, ಅದು ಏನೇ ಆಗಲಿಯಪ್ಪ, ನನಗಂತೂ ಭಯ ಆಗುತ್ತೆ, ಈಗೇನು ಬರ್ತೀಯೋ ಇಲ್ಲ ನಾನೇ ಹೇಳ್ಕೊಂಡೋಗಿ ಬೀಳಿಸ್ಬಿಡ್ಲಾ ಅಂತ ಹೇಳಿದಾಗ, ರೀ ನಿಮಗೆ ನನ್ನ ಸಂತೋಷ ಮುಖ್ಯ ಅಲ್ವಾ, ನನಗೇನಾದರೂ ನೀರೊಳಗಡೆ ಬಿದ್ದು ಜ್ವರ ಬಂದುಬಿಟ್ರೆ ನನಗೆ ನೋವಾಗ ನಿಮ್ಗೆ ಇಷ್ಟನಾ, ಬೇಡ ಬಿಡಮ್ಮ ಹೋಗಲಿ ಅಂತ ಹೇಳ್ತಾನೆ. ನೀವು ಹೋಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇರಿ, ನಾನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ನಾವಿಬ್ಬರು ಬಂದಿರೋದು ಎಂಜಾಯ್ ಮಾಡೋದಕ್ಕೆ ಇಬ್ಬರು ಅಂತ ಹೇಳಿ, ನೀನು ನಾನು ಒಬ್ಬನೇ ಕಳಿಸ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ದೇವ್ರೇ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನಾಗಣ್ಣವ್ರು ಬರ್ತಾರೆ. ಲೋ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಅದಕ್ಕೆಲ್ಲ ನಾನಿಲ್ವೇನೋ, ಏನೋ ನಿಮ್ಮ ಜೊತೆ ನಾನು ನೀರಿಗೆ ಬಿದ್ದು ಈಜಾಡ್ಬೇಕಾ, ನಾವು ಬಂದಿರೋದು ಗಂಡ ಹೆಂಡ್ತಿ, ನಿಮ್ಮ ಜೊತೆ ಈಜಾಡೋದಕ್ಕಲ್ಲ ಅಂತ ಹೇಳಿದಾಗ, ನಾನೇನಾದರೂ ನಿನ್ನ ಜೊತೆ ನೀರಿಗೆ ಬಿದ್ದು ಈಜಾಡ್ತೀನಿ ಅಂತ ಹೇಳಿದ್ನ, ದೊಡ್ಡಣ್ಣವ್ರ ಒಂದು ಪಿಕ್ಚರಲ್ಲಿ ಕೋಳಿ ಸಾರು ತಿನ್ನಬೇಕು ಅಂತ ಆಸೆ ಆಗಿರುತ್ತೆ, ಅವರಿಗೆ ಮನಸ್ಸಲ್ಲೇ ಯೋಚನೆ ಇರುತ್ತೆ, ಕೋಳಿ ತಂದು ಕುಯ್ದು ಕ್ಲೀನ್ ಮಾಡಿ ಬೇಯಿಸು ತಿಂದು ಉಪ್ಪು ಖಾರ ಹಾಕಿ, ಇದೆಲ್ಲ ಸುಮ್ಮನೆ ಸಮಯ ವ್ಯರ್ಥ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಮುಂದೇನು ಅಂತ ಕೇಳು, ಮುಂದಕ್ಕೆ ಹೇಳಿ, ಕೋಳಿ ತೊಗೊಂಡ ಮುಂದಿಟ್ಕೊಂಡ, ಆಹಾ ಕೋಳಿ ಇಲ್ಲೇ ಇದೆ, ಕೋಳಿ ಸಾರಾಗಿದೆ, ನಾನು ಇವಾಗ ತಿಂತಾ ಇದ್ದೀನಿ ಅಂತ ಹೇಳಿ ಎಂಜಾಯ್ ಮಾಡ್ತಿದ್ದ. ನೀನು ಹಂಗೆ ಮಾಡೋ, ನಾನೇನು ಹಂಗೆ ಮಾಡೋಕ್ಕಾಗುತ್ತೆ, ನೀನು ನೀರೊಳಗಡೆ ಬೀಳು, ನೀನು ಹೆಂಡ್ತಿ ಜೊತೆಲೇ ಇದ್ದಾಳೆ ಅಂತ ಹೇಳಿ ಎಂಜಾಯ್ ಮಾಡು ಅಂತ ಹೇಳಿದಾಗ, ಅಲ್ಲಲ್ಲ ಗುರುವೇ, ಎಂಥ ಐಡಿಯಾ ಕೊಟ್ಬಿಟ್ರಿ, ಜೊತೇಲಿ ಹೆಂಡ್ತಿ ಇದ್ರೂ ಇದ್ದಾಳೆ ಅಂತ ಇಮ್ಯಾಜ್ ಮಾಡಿಕೊಂಡು ನಾನು ಯಾಕೆ ನಾಟಕ ಆಡಬೇಕು, ನನ್ನ ಹೆಂಡ್ತಿನೇ ಇದ್ದಾಳಲ್ವಾ ಅಂತ ಹೇಳಿದಾಗ, ನಿನಗೆ ಮಾತು ಕೊಡೋದಕ್ಕಾಗೋದಿಲ್ಲ ಕಣೋ, ಎಷ್ಟೋ ಮಕ್ಕಳು, ಏನು ಗುರುವೇ ನಾನು ಅಂಕಲ್ ಕಂಡಂಗೆ ಕಾಣಿಸ್ತೀನ ಅಂತ ಹೇಳಿದಾಗ, ಮತ್ತೆ ಮಕ್ಳು ಮಾಡ್ಕೊಳ್ಳೋ ಪ್ಲ್ಯಾನ್ ಇಲ್ದೇ ನೀರೊಳಗಡೆ ಈಜಾಡೋದಕ್ಕೆ ಬಂದಿದ್ಯಾ, ಹೋಗೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳಿ ಅನ್ಕೋತಾ ಇರ್ತಾನೆ. ಸರಿ ಅಂತ ಹೇಳಿ ಅವ್ನು ನೀರಲ್ಲಿ ಈಜಾಡ್ತಾ ಇರ್ತಾನೆ. ಮೀನಾ ಕೂಡ ಅದನ್ನು ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಕನಕ ಬರ್ತಾಳೆ. ಹಲೋ ಅಕ್ಕ ಅಂತ ಹೇಳಿ ಹೇಳ್ತಾಳೆ. ಫೋನ್ ಮಾಡಿದ ತಕ್ಷಣ, ಏನು ಕನಕ ಅಂತ ಹೇಳಿದಾಗ, ಏನು ಹೊರಗಡೆ ಇದೆಯಾ ಅಂತ ಹೇಳಿದಾಗ, ಹೌದು ಕಣೆ, ನಿಮ್ಮ ಬಾವ ರೆಸಾರ್ಟಿಗೆ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದಾಗ, ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು ನಾವು, ಮೋಜು ಮಸ್ತಿ ಮಾಡಬೇಕಾಗಿರೋದು ನಾವು, ನೀವಿಬ್ಬರು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅದು ಹಾಗಲ್ಲ ಕಣೆ, ಇಲ್ಲಕ್ಕ ನಾನು ತಮಾಷೆಗೆ ಹೇಳಿದೆ ಅಷ್ಟೇ, ಮದುವೆ ಆದಾಗಿಂದ ನೀನು ಎಲ್ಲೂ ಹೋಗಿರಲಿಲ್ಲ ಅಲ್ವಾ, ಎಂಜಾಯ್ ಮಾಡು ಅಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು, ಏನು ಕನಕ ನೀನು ಆರಾಮಾಗಿದೆಯಾ ಅಂತ ಹೇಳಿದಾಗ, ಹ್ಞೂ ಅಕ್ಕ ನಾನು ತುಂಬ ಚೆನ್ನಾಗಿದ್ದೀನಿ, ಅತ್ತೆ ಗಂಡನ ಪ್ರೀತಿ ತುಂಬ ಚೆನ್ನಾಗಿದೆ ಅಕ್ಕ, ಆದರೆ ನಿನಗೆ ಆ ಪ್ರೀತಿ ಸಿಕ್ಕಿಲ್ಲ ಅಂತ ನನಗೆ ಗೊತ್ತು, ನಿನಗೆ ಬೇಜಾರು ಮಾಡಬೇಕು ಅಂತ ಹೇಳೋ ಉದ್ದೇಶ ನನಗಿಲ್ಲ ಅಕ್ಕ, ಅದನ್ನೆಲ್ಲ ನಾನು ಬಾಯಿಂದ ಹೇಳೋದು ಇಲ್ಲ, ನಾಳೆ ಚೌಟ್ರಿನಲ್ಲೇ ಬೇಗ್ರೂಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಿಲ್ಲ ಅಕ್ಕ,
ಸಿಹಿ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀನು ಬಾವ ಎಲ್ಲರೂ ಬರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬಾವಂಗೂ ಕರೆದೆ ಅಂತ ಹೇಳು ಅಕ್ಕ ಅಂತ ಹೇಳಿದಾಗ, ಅದು ಕನಕ ಅಂತ ಹೇಳಿದಾಗ, ಖಂಡಿತವಾಗ್ಲೂ ನೀವು ಬರಲೇಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಕಣೆ ಅಂತ ಹೇಳಿ ಫೋನ್ ಇಡ್ತಾಳೆ. ಆಗ ಏನೇ ಅಂತ ಹೇಳಿದಾಗ, ರೀ ಅದು ಕನಕ ಫೋನ್ ಮಾಡಿದ್ಲು, ಆ ವಿಚಾರಗಳು ನನಗೆ ಬ್ಯಾಡ್ರಾ ಅಂತ ಹೇಳಿ ಹೇಳ್ತಾಳೆ. ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ನೋಡಮ್ಮ ಮೀನಮ್ಮ, ನಿನ್ನ ಮನಸ್ಸಿಗೆ ಬೇಜಾರು ಮಾಡೋ ಉದ್ದೇಶ ಮನಸ್ಥಿತಿ ನನಗಿಲ್ಲ, ಅದೇನು ಸೊಲ್ಲು ಅಂತ ಹೇಳ್ತಾರೆ. ರೀ ನಾಳೆ ಕನಕನ ಮನೆಯಲ್ಲಿ ಸಿಹಿ ಹಂಚೋ ಕಾರ್ಯಕ್ರಮ ಮಾಡ್ತಾರಂತೆ, ಅಮ್ಮ ತಮ್ಮ ಮತ್ತು ನಾನು ನೀವು ಎಲ್ಲರೂ ಹೋಗ್ಬೇಕಂತೆ ರೀ ಅಂತ ಹೇಳಿದಾಗ, ಅರುಣ್ ಅವರೇ ಫೋನ್ ಮಾಡಿ ಹೇಳಿದ್ರು ಅಂತ ಹೇಳಿದಾಗ, ಅವ್ರೇನಾದರೂ ನನಗೆ ಬರಬೇಕು ಅಂತ ಹೇಳೋದಿತ್ತು ಅಂತಂದರೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನಿನ್ನ ಕೈಯಲ್ಲಿ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತ ಹೇಳ್ತಾ ಇರಲಿಲ್ಲ. ಅಯ್ಯೋ ಹಂಗಂತ ಹೇಳಿದ್ರು ರೀ, ಆದರೆ ನಾನೇ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀರಾ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಅವ್ರು ನನಗೆ ಹೇಳಿದ್ರು ಅಂತ ಹೇಳಿದಾಗ, ನೋಡಮ್ಮ ಮೀನಮ್ಮ, ನಿನ್ನನ್ನು ಹೋಗಬೇಡ ಅಂತ ಹೇಳೋ ಮನಸ್ಥಿತಿ ನಂದಲ್ಲ, ನೀವಿಲ್ಲದೆ ನಾನು ಹೋಗಲ್ಲ ಅನ್ನೋ ಡ್ರಾಮಾಗಳನ್ನ ಮಾಡಬೇಡ, ನಿನ್ನ ಪಾಡಿಗೆ ನೀನು ಹೋಗ್ಬಾ ಅಷ್ಟೇ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ರಂಗನಾಥ್ ಅವರು ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ, ಭಗವಂತ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು ಭಗವಂತ, ಹುಡುಗರಾಗಿದ್ದಾಗ ನನಗೆ ಅದು ಬೇಕು ಕೊಡಿಸು, ನನಗೆ ಇದು ಬೇಕು ಕೊಡೋ ಥರ ಮಾಡಪ್ಪ ಅಂತ ಬೇಡ್ಕೊತಾ ಇದ್ವಿ, ಮದುವೆ ಆದಮೇಲೆ ನನ್ನೆಲ್ಲ ಸುಖನೂ ಕೂಡ ನನ್ನ ಮಕ್ಕಳಿಗೆ ಇರಲಿ ಅನ್ನೋ ಥರ ಬೇಡ್ಕೊತಾ ಇದ್ವಿ, ನಾವು ವಯಸ್ಸಿಗೆ ಬಂದಾಗ ನನಗೊಂದು ಒಳ್ಳೆ ಕೆಲಸ ಕೊಡಪ್ಪ, ಒಂದೊಳ್ಳೆ ಜೀವನ ಕೊಡಪ್ಪ ಅಂತ ಕೇಳ್ಕೊತಾ ಇದ್ವಿ, ಈಗ ನನ್ನ ಮಕ್ಕಳು ಕಣ್ಮುಂದೆ ಓಡಾಡ್ತಾ ಇರಬೇಕಿದ್ರೆ ನನ್ನ ಮಕ್ಕಳಿಗೊಂದು ಒಳ್ಳೆ ಜೀವನ ಕೊಡಪ್ಪ, ಅವ್ರಿಗೊಂದು ಒಳ್ಳೆ ಬದುಕು ಕೊಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದೀವಿ. ನನ್ನ ಮಗ ಸೂರ್ಯ ಎಲ್ಲ ಮಕ್ಕಳಂತೆ ತಾಯಿ ಪ್ರೀತಿನ ಪಡ್ಕೊಳ್ಳಿಲ್ಲ, ಅವನ ಜೊತೆ ಇರುವಂಥ ತಾಯಿ ಅವನ ಅಣ್ದಿರೆ ಅವನಿಗೆ ಮೋಸ ಮಾಡೋ ಥರ ಆಗ್ಬಿಡ್ತು. ಎಲ್ಲ ಮಕ್ಕಳು ಕೂಡ ಅಕ್ಕರೆಯಿಂದ ಅಮ್ಮ ಅಂತ ಕರೆಯೋ ಟೈಮಲ್ಲಿ ಕಂಬಿ ಹಿಂದೆ ನಿಂತ್ಕೊಂಡು ನನ್ನ ಮಗ ಅಪ್ಪ ಅಪ್ಪ ಅಂತ ಇದ್ದ, ಅದನ್ನೆಲ್ಲ ನೋಡಿ ನನ್ನ ಜೀವನ ಸಾಕಾಗಿದೆಯಪ್ಪ, ಎಲ್ಲ ಮಕ್ಳಿಗೂ ಕೂಡ ಕೈ ತುತ್ತು ಸಿಗ್ತಾ ಇದ್ರೆ ನನ್ನ ಮಗ ಮಾತ್ರ ಸರ್ದಿ ಸಾಲಲ್ಲಿ ನಿಂತ್ಕೊಂಡು ಊಟ ಮಾಡೋ ಥರ ಆಗಿತ್ತು. ಇದಕ್ಕೆಲ್ಲ ಕಾರಣ ಯಾರು, ಇದರಿಂದ ಏನೆಲ್ಲ ಪಿತೂರಿಗಳು ನಡೆದಿದೆ ಅನ್ನೋದು ನನಗಿನ್ನ ಚೆನ್ನಾಗಿ ನಿನಗೆ ಗೊತ್ತಿದೆ ಭಗವಂತ. ನನ್ನ ಮಗ ಸೂರ್ಯಂಗೆ ಯಾವುದೇ ರೀತಿ ತೊಂದರೆನೂ ಆಗದೆ ಅವನ ಜೀವನದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರೋ ಥರ ನೀನೇ ಮಾಡಬೇಕಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾನೆ. ಸರಿ ಆಯಿತು ಅಂತ ಎಲ್ಲ ಬೇಡ್ಕೊಂಡಾದ್ಮೇಲೆ, ಏನೇ ಊಟ ಹೊಟ್ಟೆ ಹಸಿತಾ ಇದೆ ಅಂತ ಕಾಫಿ ಟೀ ಕೊಟ್ಟೆ ಹೊಟ್ಟೆ ತುಂಬಿಸ್ಬಿಟ್ಟೆ ಅಂತ ಅನ್ನೋ, ಏನು ಅಡುಗೆ ಗಿಡ್ಗೆ ಮಾಡಲ್ವೇ ಅಂತ ಹೇಳಿದಾಗ, ಅಯ್ಯೋ ಅಡುಗೆ ಗಿಡ್ಗೆನಾ, ಯಾಕೆ ನಾನು ಯಾಕೆ ಮಾಡಬೇಕು, 3 ಜನ ಮಕ್ಕಳಿಗೂ ಕೂಡ ಹಸುವು ಅಂತ ಕೇಳೋದಕ್ಕೂ ಮುಂಚೆ ಹೋಗಿ ಮಾಡ್ಕೊಂಡು ಬಂದು ಬಾಯಿಗಿಡ್ತಾ ಇದ್ದೆ, ರಟ್ಟೆ ನೋವಾದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ದಿನ 3 ಹೊತ್ತು ಬೇಯಿಸಾಕ್ತಾ ಇರಲಿಲ್ವಾ, ಇವಾಗ ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಮತ್ತೇನೆ ಹೊಟ್ಟೆಗೆ ಹಂಗೆ ಮಲ್ಕೊಳ್ಳೋದ ಅಂತ ಹೇಳಿದಾಗ, ಹಾಂ ಮನೋಜ ರೋಹಿಣಿ ಜೊತೆ ಹೋಟ್ಲಿಗೆ ಹೋಗಿದ್ದಾನಲ್ವಾ, ಬರ್ತಾ ಏನಾದರೂ ತೊಗೊಂಡು ಬರ್ತಾನೆ ನೋಡಿ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿದಾಗ, ಅಲ್ಲ ಕಣೆ ನಿನ್ಗೆ ಅನ್ನಿಸ್ತಾ ಇದೆಯಾ ಅವ್ರ ಗಂಡ ಹೆಂಡ್ತಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರುವಾಗ ನಮಗೇನಾದರೂ ತಂದು ಕೊಡ್ತಾರೆ ಅಂತ ಹೇಳಿ, ಅಯ್ಯೋ ಅಪ್ಪ ಅನ್ನೋನು ಜೇಬಲ್ಲಿ ದುಡ್ಡಿದ್ದು ಅಪ್ಪ ನನಗೆ ದುಡ್ಡು ಬೇಕಪ್ಪ ಅಂತ ಹೇಳಿ ಕೇಳ್ತಾರಲ್ಲ, ಅವಾಗ ಅಪ್ಪ ಅನ್ನೋದು ನೆನಪಾಗುತ್ತೆ ಕಣೆ, ಆ ದುಡ್ಡನ್ನ ಖರ್ಚು ಮಾಡ್ಬೇಕಾದ್ರೆ ನೆನಪಾಗೋದಿಲ್ಲ. ಮಕ್ಕಳು ಬ್ಯಾಟ್ ಬೇಕು ಅಂದಾಗ ಅಪ್ಪ ಬ್ಯಾಟ್ ಬೇಕು ಅಂತ ಅಪ್ಪನ್ನ ನೆನಪಿಸ್ಕೊಂಡು ಕೇಳ್ತಾರೆ ಕಣೆ, ಅದೇ ಆಟ ಆಡಬೇಕಿದ್ರೆ ಫ್ರೆಂಡ್ಸ್ಗಳು ಬೇಕಾಗುತ್ತೆ. ಮಕ್ಕಳು ಬರ್ತಡೆಗೆ ಅಪ್ಪ ಅವ್ನ ಜೇಬಲ್ಲಿ ದುಡ್ಡಿಲ್ಲ ಅಂದರೂ ಕೂಡ 50-100 ಚಾಕ್ಲೇಟ್ ತೊಗೊಂಡು ಬಂದು ಕೊಟ್ಟು ನನ್ನ ಮಗನ ಬರ್ತಡೇ ಮಾಡ್ತಾ ಇದ್ದೀನಿ ಅಂತ ಸಂತೋಷ ಪಡ್ತಾ ಇರ್ತಾರೆ. ಮಕ್ಕಳು ನನ್ನ ಬರ್ತಡೇ ನಮ್ಮ ಅಪ್ಪ ಚಾಕ್ಲೇಟ್ ಕೊಡಿಸ್ತು ಅಂತ ಹೇಳಿ ಫ್ರೆಂಡ್ಸಿಗೆಲ್ಲ ಕೊಡ್ತಾರೆ, ಅದೇ ಅವ್ರ ಅಪ್ಪನ ಬರ್ತಡೇ ದಿನನೂ ಕೂಡ ನೆನಪಿಸ್ಕೊಡೋದಿಲ್ಲ ಕಣೆ. ಎಲ್ಲ ಮಕ್ಕಳು ಅಷ್ಟೇ ಕಣೆ, ಅವ್ರ ಜೀವನದಲ್ಲಿ ಒಂದು ಸಂಗಾತಿ ಅಂತ ಬಂತು ಅಂದಮೇಲೆ ಅಪ್ಪ ಅಮ್ಮ ಎಲ್ಲರೂ ಮರ್ತು ಬಿಡ್ತಾರೆ ಕಣೆ ಅಂತ ಹೇಳಿದಾಗ, ಹಾಂ ನನ್ನ ಮನೋಜು ಹಾಗಲ್ಲ, ಅವ್ನು ಬಂದೇ ಬರ್ತಾನೆ, ಏನಾದರೂ ತಂದೆ ತರ್ತಾನೆ ನೋಡ್ತಾ ಇರು ಅಂತ ಹೇಳಿ ಹೇಳ್ತಾನೆ. ಅದೇ ಟೈಮಿಗೆ ಸರಿ ಅಂತ ಅವರು ಬಂದುಬಿಡ್ತಾರೆ. ಆಗ ಏನಾಯಿತು, ಯಾಕಮ್ಮ ಹೀಗೆ ನಿಂತಿದ್ದೀರಾ, ಯಾಕೋ ಏನಾಯಿತು ಮನೋಜ, ಅಯ್ಯೋ ಮನೋಜನ ಕತೆ ಕೇಳಬೇಡ ಅಮ್ಮ, ಫುಲ್ಲು ಜೋಕು ಸೀರಿಯಸ್ಸಾಗಿ ಮಾತಾಡ್ತಾನೆ ಅಂದರೆ ಕಾಮಿಡಿನ ಸೀರಿಯಸ್ಸಾಗಿ ಮಾಡ್ತಾನೆ ಅಂತ ಹೇಳಿದಾಗ, ಅಮ್ಮ ನಮಗೆ ಗೊತ್ತಾಗ್ತಾ ಇದೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ನಾವು ಹೊರಡ್ತೀವಮ್ಮ, ಮಲ್ಕೋಬೋದಾ ಅಂತ ಹೇಳ್ತಾರೆ. ಇಷ್ಟೊತ್ತವರೆಗೂ ಗಂಡ ಹೆಂಡತಿ ಅವ್ರ ಜೀವನದಲ್ಲಿ ಅವ್ರನ್ನೇ ನೋಡ್ಕೋಬೇಕು ಕಣೆ, ಅವ್ರವ್ರ ಸಂಗಾತಿಗಳಿಗೆ ಅವರೇ ಆಗೋದು. ಈ ಗಂಡ ಏನೇ ಕೆಲಸ ಮಾಡ್ತಾಯಿದ್ರು ಹೆಂಡತಿ ಆದವಳು ಗಂಡ ಬರ್ತಾನೆ ಊಟ ಮಾಡಬೇಕು ಜೊತೆಗೆ ಮಾಡಬೇಕು ಅಂತ ಕಾಯ್ತಾ ಇರ್ತಾಳೆ ಅಂತ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮ ನೋಡು, ನಾವೆಲ್ಲ ಹೊಟ್ಟೆ ತುಂಬ ಗಡತ್ತಾಗಿ ತಿಂದಿದ್ದೀವಿ, ನೀನು ನಮಗೂ ಅಂತ ಸೇರಿಸಿ ಅನ್ನ ಮಾಡಿರ್ತೀಯಲ್ಲ ಅದೆಲ್ಲ ಮಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ತಿಂದ್ಬಿಡೋದಕ್ಕೆ ಹೋಗ್ಬೇಡ, ಒಂದ್ಸಲ ತಿಂದಿರೋದೇ ಸಾಕು, ಆರಾಮಾಗಿ ಮಲ್ಕೋ ಹೋಗು ಅಂತ ಹೇಳಿ ಹೋಗ್ಬಿಡ್ತಾರೆ. ಅದಾದಮೇಲೆ ನೋಡ್ದೇನೆ ನೀನು ಮಗ ನನಗೋಸ್ಕರ ಬಿಸಿ ಬಿಸಿ ಊಟ ತರ್ತಾನೆ ಅಂತ ಹೇಳಿದ್ದೆಲ್ಲ, ಅವ್ನು ಬಿಸಿ ಬಿಸಿ ಮಾತುಗಳಿಂದ ನೀನು ಹೊಟ್ಟೆ ತುಂಬ್ತಾ ಶಾಂತಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಏನು ಮಾತಾಡದೆ ಕಣ್ಣೀರು ಹಾಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಸರ್ ಪಾರ್ಸಲ್ ಅಂತ ಹೇಳಿ ಬರ್ತಾರೆ. ಆಗ ಏನಪ್ಪ ಅಂತ ಹೇಳಿದಾಗ, ಸರ್ ಊಟ ಸರ್ ಪಾರ್ಸಲ್ ಅಂತ ಹೇಳಿದಾಗ, ನಾನೇನು ಆರ್ಡ್ರ್ ಮಾಡಿಲ್ಲ ಕಣಪ್ಪ, ಸೂರ್ಯನವ್ರು ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ ಶಾಂತಿ ಕಡೆ ನೋಡ್ತಾನೆ. ಶಾಂತಿ ಪಾಪ ಕಣ್ಣು ತುಂಬಿಸ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ. ಆಗ ತಗೊಳಪ್ಪ ದುಡ್ಡು ಎಷ್ಟು ಅಂತ ಹೇಳಿದಾಗ, ಇಲ್ಲ ಸರ್ ಅವರೇ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಆಯಿತು ಸರ್ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೋಡ್ದೇನೆ
ನನ್ನ ಮಗ ಕಣೆ, ನಿನ್ನ ಮಗನ ಥರ ಮುಟ್ಟಾಳ ಮಗ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಊಟಕ್ಕೆ ಅಂತ ಹೇಳಿ ಕೂತ್ಕೊಳ್ಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಸೂರ್ಯನೇ ಫೋನ್ ಮಾಡಿಬಿಡ್ತಾನೆ. ಅಪ್ಪ ಊಟ ಬಂತೇನಪ್ಪ, ಈಗಿನ ಕಳಿಸ್ತೆ ಅಂತ ಹುಡುಗ ಹೇಳ್ದ ಅಂತ ಹೇಳಿದಾಗ, ಹೂನಪ್ಪ ಬಂತು, ನಾವು ಊಟ ಮಾಡಿದ್ದೋ ಕಣೋ, ಯಾಕೋ ಕಳ್ಸೋದಕ್ಕೆ ಹೋದೆ ಅಂತ ಹೇಳಿದಾಗ, ಇಲ್ಲಪ್ಪ ನೀನು ನೋಡಿದ್ರೆ ಊಟ ಮಾಡಿದ್ದೀನಿ ಅಂತ ಹೇಳ್ತೀಯ, ನಮ್ಮ ಸಕ್ಕರೆ ಅವಲಕ್ಕಿನೋ ಉಪ್ಪಿಟ್ಟನ್ನ ಮಾಡಿ ಕೂರಿಸ್ಬಿಟ್ಟಿರ್ತಾರೆ, ನಮ್ಮ ಮೀನ ಆದರೆ 3 ಹೊತ್ತು 3 ಥರದ ಅಡುಗೆ ಮಾಡಿರ್ತಾಳೆ, ನಿನ್ಗೊಂದೇ ಹೊತ್ತಿಂದು ಊಟದಲ್ಲಿ ಒಂದೇ ಥರ ತಿಂದು ಬೇಜಾರಾಗಲ್ವಪ್ಪ, ನಿನ್ಗೋಸ್ಕರ ಬಿಸಿ ಬಿಸಿ ಬಿಸಿಬೇಳೆ ಭಾತನ ಕಳಿಸಿದ್ದೀನಿ, ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೋ, ಊಟ ಮಾಡಿದ್ದೀನಿ ಅಂತ ಹಂಗೆ ಮಲ್ಕೋಬೇಡ, ಇನ್ನೊಂದ್ಸಲ ತಿಂದ್ಬಿಟ್ಟು ಮಲ್ಕೊಳಪ್ಪ ಅಂತ ಹೇಳಿದಾಗ, ಸೂರ್ಯ ನಮ್ದು ಊಟ ಆಗಿತ್ತು ಮಗನೆ ಅಂತ ಹೇಳಿದಾಗ, ಪರವಾಗಿಲ್ಲ ನೀನು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳಪ್ಪೋ ಅಂತ ಹೇಳಿ ಹೇಳ್ತಾನೆ. ನೋಡ್ದೇನೆ ಇವನು ಕಣೆ ನನ್ನ ಮಗ ಸೂರ್ಯ ಅಂತ ಹೇಳಿ ಹೇಳ್ತಾನೆ. ಶಾಂತಿ ಕೂಡ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹಾಗೆ ಕೂತ್ಕೊಂಡು ಇಬ್ಬರು ಊಟ ಮಾಡ್ತಾ ಇರ್ತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.